ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ನೀವು ನೋಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪಾಪ ರಾಮುಗೆ ಸ್ವಲ್ಪ ಸಹಾಯ ಮಾಡಬೇಕು. ಈ ತಿಂಗಳು ಲೆಕ್ಕದಲ್ಲಿ ಏನಾದರೂ ಎಡವಟ್ಟು ಮಾಡಲೇಬೇಕು. ಸ್ವಲ್ಪ ಲೆಕ್ಕನ ತಪ್ಪು ಬರೆದು ಬಿಟ್ರೆ ಅಮ್ಮಂಗೆ ಗೊತ್ತಾಗದೇ ಇಲ್ಲ. ಅಮ್ಮಂಗೆ ಹೆಂಗ ಓದಕ್ಕೆ ಬರಲ್ಲ ಅಂದ್ರೆ ನಮ್ಮ ಅಮ್ಮ ಕಿಲಾಡಿನೇ ಲೆಕ್ಕದ ಪತ್ರನೆಲ್ಲ ನಮ್ಮ ಅಕ್ಕಂಗೆ ತೋರಿಸ್ಬಿಡ್ತಾರೆ. ಇದಕ್ಕೊಂದು ದಾರಿ ಮಾಡ್ತೀನಿ. ಆದಷ್ಟು ಬೇಗ ಈ ಲೆಕ್ಕ ಪತ್ರಗಳನ್ನ ಸ್ವಲ್ಪ ಚೇಂಜ್ ಮಾಡ್ಬಿಡೋಣ. ಪಾಪ ಸ್ವಲ್ಪ ರಾಮುಗೆ ಸಹಾಯ ಮಾಡಿದ್ರೆ ಅವ್ನ ತಂಗಿ ಮದ್ವೆಗೂ ಅವನಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮಾವ, ಓ ಆಕಾಶ್, ಬಾರಪ್ಪ ಬಾ. ಏನಪ್ಪ ಆಕಾಶ್, ಮೊನ್ನೆ ತಾನೇ ಹೋದೆ, ಇವತ್ತಾಲೆ ಬಂದಿದ್ಯಾ? ಏನ್ ಸಮಾಚಾರ? ಅದೇನಿಲ್ಲ ಮಾವ, ಮದ್ವೆ ಡೇಟ್ ಫಿಕ್ಸ್ ಆಯ್ತು. ಅವ್ರಿಗೆ ಫೋನ್ ಮಾಡಿ ಹೇಳಿದೀವಿ. ಓ ಹೌದಾ? ಯಾವತ್ತು ದಿನ ಮದ್ವೆ ಇಟ್ಕೊಳ್ಳೋಣಪ್ಪ ಹಂಗಂದ್ರೆ? ಅಲ್ಲ, ಯಾವತ್ತು ಚೆನ್ನಾಗಿದೆ ಅಂತ ಅಂದ್ರು ಪುರೋಹಿತರು? ಅದೇ ಮಾವ, ಮುಂದಿನ ವಾರನೇ ಚೆನ್ನಾಗಿದೆಯಂತೆ. ಮುಂದಿನ ವಾರ 4-5ನೇ ತಾರೀಕು ಚೆನ್ನಾಗಿದೆ ಅಂತ ಅಂದ್ರು. ಹೌದೇನಪ್ಪ ಆಕಾಶು? ಹಂಗಾದ್ರೆ ಇನ್ನೊಂದೇ ವಾರ ಇರೋದು? ಹ್ಞೂ ಮಾವ. ಇರ್ಲಿ ತಗ, ಒಂದು ವಾರ ಆಯ್ತಲ್ಲ, ನೋಡೋಣ. ನಾನು ರಾಮ ಮನೆ ತಕ್ಕ ಹೋಗಿಲ್ಲ, ಹೋಗಿ ಬರ್ಬೇಕು. ಮಾವ, ಅವ್ವ ಇಲ್ಲಿ? ನಿಮ್ಮ ಅವ್ವನ ಇಲ್ಲ ಕಣಪ್ಪ ಮನೇಲಿ. ನಿಮ್ಮ ಅವ್ವ ಯಾರಾದ್ರೂ ಚೀಟಿ ಹಾಕಿದ್ರು, ಆ ಚೀಟಿ ತಕ್ಕ ಹೋಗಿದ್ದಾರೆ. ಬರೋದಿನ್ನು ತಡ ಆಗುತ್ತೆ. ಯಾಕೆ? ಹೌದಾ ಮಾವ, ಅದೇನಿಲ್ಲ, ನಾನು ಸ್ವಲ್ಪ ಕಾವೇರಿನ ಮಾತಾಡ್ಸ್ಕೊಂಬರೋಣ ಅಂತ. ಓ ಹೋಗಪ್ಪ, ಧಾರಾಳವಾಗಿ ಹೋಗು, ಯಾರೇನು ಅನ್ನಲ್ಲ ನಿಂಗೆ. ಮದುವೆನೇ ಆಗ್ತಿದ್ಯಂತೆ, ಮಾತಾಡೋದು ಬೇಡ ಅಂತಾರ? ಹಂಗಲ್ಲ ಮಾವ, ಸ್ವಲ್ಪ ಹಳ್ಳಿ ಕಡೆ ಹಂಗೆಲ್ಲ ಮಾತಾಡೋದಕ್ಕೆ ಬಿಡೋದಿಲ್ಲ ಅಲ್ವಾ, ಹಂಗ ಕೇಳಿದೆ. ಹಿರಿಯರಿದ್ರೆ ಬಿಡಲ್ಲ, ಆದ್ರೆ ನಾನು ರಾಮ ಬಿಡ್ತಾನೆ ಹೇಳು. ಅವನೇನು ಅದಕ್ಕೆಲ್ಲ ಏನು ಅನ್ಕೊಳ್ಳೋದಿಲ್ಲ, ಅವನು ಅರ್ಥ ಮಾಡ್ಕೋತಾನೆ. ಹೌದಾ ಮಾವ, ಹಾಗಿದ್ರೆ ನಾನು ಹೋಗ್ಬರ್ಲಾ? ಹ್ಞೂ ಹೋಗಪ್ಪ ಆಕಾಶ್. ಅದು ಮಾವ, ನಾನು ಹೋಗೋದನ್ನ ಅವ್ವನ ಹತ್ರ ಏನು ಹೇಳ್ಬೇಡಿ. ಅವ್ವ ಏನಾದರೂ ಬೇಜಾರು ಮಾಡ್ಕೋಬೋದೇನೋ. ಅವರು ಸ್ವಲ್ಪ ಹಳೆ ಕಾಲದವ್ರೆ ಅಲ್ವಾ, ಮಾತಾಡೋದು ಅದೆಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ. ಮೊದಲೇ ಸಿಡಿ ಅಂತಿರ್ತಾರೆ ಅವ್ವನು ಅಮ್ಮನೂ ಇಬ್ರು. ಇನ್ನು ನಾನು ಅಮ್ಮನ ಹತ್ರ ಹೇಳ್ಬಿಟ್ಟು ಬಂದಿಲ್ಲ, ಹಿಂಗೆ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕಾವೇರಿ ಹತ್ರ ಮೊದಲನೇ ಸರಿ ಅವತ್ತು ಮಾತಾಡಿದ್ದು, ಯಾವತ್ತು ನಾನು ಅವಳನ್ನ ನೋಡಿದ್ನು ಅವತ್ತು. ಅದಾದಮೇಲೆ ನಾನು ಮಾತಾಡೇ ಇಲ್ಲ. ಅವಳನ್ನ ಹತ್ರ ಒಂದು ಸ್ವಲ್ಪ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಮಾವ. ಹೋಗಿ ಬರಲಾ? ತಪ್ಪೇನಿಲ್ಲ ತಾನೆ? ಆಕಾಶು ಹೋಗಪ್ಪ, ಹೋಗಿ, ಏನಿಲ್ಲ ಹೋಗು. ನನ್ನ ರಾಮು ಏನು ಅನ್ನಲ್ಲ, ನೀನು ಸುಮ್ಮನೆ ಹೋಗು. ಸರಿ ಮಾವ, ಹಾಗಿದ್ರೆ ಬೇಗ ಹೋಗ್ಬಿಟ್ಟು ನಾನು ಮತ್ತೆ ಆದರೆ ಮನೆಗೆ ಬರ್ತೀನಿ. ಇಲ್ಲ ಅಂತಂದರೆ ನಾನು ಹಂಗೆ ವಾಪಸ್ ಊರಿಗೆ ಹೋಗ್ತೀನಿ. ಸರಿನಪ್ಪ, ಆಯ್ತು, ಹಂಗೆ ಆಗಲಿ, ಹೋಗು. ಸರಿ ಮಾವ, ಆಯ್ತು, ನಾನು ಬರ್ತೀನಿ. ಒಳ್ಳೆ ಹುಡುಗ, ತಾನು ಮದುವೆ ಆಗೋ ಹುಡುಗಿ ಹತ್ರ ಮಾತಾಡೋದಕ್ಕೆ ಏನು ಅನ್ಸ್ಕೋತಾನೆ. ಇರ್ಲಿ ಅಂಜಿಕೆ ಇರಬೇಕಾದ್ದೆ. ಇದು ನನ್ನ ಕೊನೆ ಎಕ್ಸಾಮು, ಚೆನ್ನಾಗಿ ಮಾಡ್ಬೇಕು ನಾನು. ಇನ್ನು 2 ದಿನ ಇದೆ. ಇಷ್ಟು ದಿನ ಸರಿಯಾಗಿ ಓದ್ಕೊಳ್ಳೋಕ್ಕೆ ಆಗಲಿಲ್ಲ. ಈ 2 ದಿನದಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗೋಣ. ಯಾವ ಪೋರ್ಷನ್ ಕವರ್ ಮಾಡ್ಬೇಕು ಇವತ್ತು? ರಕ್ಷಿತಾ ಬೇರೆ ಬರ್ತೀನಿ ಅಂತ ಹೇಳಿದ್ಲು ಓದ್ಕೊಳ್ಳೋಕ್ಕೆ. ಎಷ್ಟೊತ್ತಿಗೆ ಬರ್ತಾಳೋ ಏನೋ. ಕಾವೇರಿ, ನೀವಾ? ಒಂದು ನಿಮಿಷ. ಅದಕ್ಕೆ ಒಂದು ನಿಮಿಷ ಬನ್ನಿ. ಏನಾಯ್ತಮ್ಮ ಕಾವೇರಿ? ಅಡುಗೆ ಮಾಡ್ತಿದ್ದೀನಿ, ಇನ್ನೇನು ಮಧ್ಯಾಹ್ನ ಆಗ್ತಿದ್ಯಲ್ಲ. ಅಲ್ಲ ಅದಕ್ಕೆ ಒಂದು ನಿಮಿಷ ಬನ್ನಿ. ಯಾಕೆ ಕಾವೇರಿ, ಏನು ವಿಷಯ ಹೇಳು? ಟೈಮ್ ಬೇರೆ ಆಗ್ತಿದ್ಯಮ್ಮ, ಅಡುಗೆ ಮಾಡಬೇಕು. ನಿಮ್ಮ ಅಣ್ಣ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅಯ್ಯೋ ಅದಕ್ಕೆ ಒಂದು ನಿಮಿಷ ಬನ್ನಿ, ಅವರು ಬಂದಿದ್ದಾರೆ. ಅವರು ಅಂದ್ರೆ ಅದೇ ಅದಕ್ಕೆ ಅವರು ಆಕಾಶ್ ಅವರು. ಹಾ, ಆಕಾಶ್ ಬಂದಿದ್ದಾರಾ? ಅಯ್ಯೋ ಹುಚ್ಚುಡ್ಗಿ, ಒಳಗಡೆ ಕರಿಯತ್ತಾನೆ, ಬಾ. ಒಂದು ನಿಮಿಷ ಇರು, ನಿಮ್ಮ ಅಣ್ಣನೂ ಕರೆದ್ಬಿಡ್ತೀನಿ. ರೀ, ಆಕಾಶ್ ಅವ್ರು ಬಂದಿದ್ದಾರಂತೆ, ಬನ್ನಿ. ಆಕಾಶ್ ಅವರ ಇವತ್ತು ಯಾಕೆ ಬಂದ್ರು? ಹಾ, ನಡೀರಿ. ರೀ, ಆಕಾಶ್ ಅವ್ರು ಬಂದಿದ್ದಾರಂತೆ, ಬನ್ನಿ. ನಮಸ್ಕಾರ. ಬಾರಪ್ಪ, ಒಳಗಡೆ ಬಾ. ಬಾರಪ್ಪ ಆಕಾಶ್, ಕುತ್ಕೋ. ಇಲ್ಲಿ ಪರವಾಗಿಲ್ಲ ಬಿಡಿ. ಅಲ್ಲ ಬನ್ನಿ ಕುತ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ, ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಸ್ವಲ್ಪ ಕಾವೇರಿನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಹಾ, ಹೊರಗಡೆನಾ? ಹೊರಗಡೆ ಅಂದ್ರೆ ಎಲ್ಗಪ್ಪ? ತುಂಬಾ ದೂರ ಏನಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ಕೊಂಡ್ ಬರೋಣ ಅಂತ. ಇಲ್ಲೇ ಊರೊಳಗಡೆನೆ. ನಮ್ದೇನಿಲ್ಲ, ಆದ್ರೆ ಊರ್ ಜನ ಅವರೆಲ್ಲ ಏನ್ ಅನ್ಕೋತಾರೋ ಏನೋ. ಇರ್ಲಿ ಬಿಡಪ್ಪ, ನಾವ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಯಾಕಂದ್ರೆ ಇಬ್ರು ಮದ್ವೆ ಆಗ್ಬೇಕಂತ ಇದ್ದೀರಲ್ಲ, ನಾವೆಲ್ಲ ಒಪ್ಕೊಂಡಿದೀವಿ. ಹಂಗಾಗಿ ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ. ತುಂಬಾ ಥ್ಯಾಂಕ್ಸ್ ಬಾಬಾ. ಜಾಸ್ತಿ ತಡ ಏನು ಮಾಡೋದಿಲ್ಲ, ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀವಿ. ನಾನು ಕಾವೇರಿ ಮಾತಾಡೇ ಇಲ್ವಲ್ಲ, ಹಾಗಾಗಿ ಮಾತಾಡಬೇಕು ಅಂತ ಊರಿಂದ ಬಂದಿದ್ದೀನಿ. ಅಮ್ಮಂಗೆ ಕೂಡ ಹೇಳಿ ಬಂದಿಲ್ಲ, ಇಲ್ಲ ಅಜ್ಜಿ ಮನೆಗೂ ಅವ್ರಿಗೂ ಕೂಡ ಹೇಳಿಲ್ಲ, ಮಾವಂಗೆ ಮಾತ್ರ ಹೇಳಿದ್ದೀನಿ, ಕುಮಾರ್ ಮಾವಂಗೆ. ಅಯ್ಯೋ ಹೌದಾ? ಅಲ್ಲ, ನಿಮ್ಮ ತಾಯಿಯವ್ರಿಗೆ ಒಂದು ಮಾತು ಹೇಳಿ ಬರ್ಬೇಕಿತ್ತೇನೋ. ಇಲ್ಲ ಬಾವಾ, ಮದ್ವೆಗಿನ್ನ ಮುಂಚೆಗೆ ಹಿಂಗೆಲ್ಲ ಮಾತಾಡ್ಸಕ್ ಹೋಗೋದು ಸರಿ ಅಂತ ಅವ್ರು ಒಪ್ಕೊಳ್ಳೋದಿಲ್ಲ. ಅಮ್ಮ ಸ್ವಲ್ಪ ಹಳೆ ಕಾಲದವ್ರೆ ಅಲ್ವಾ, ನೀವು ಹಂಗೆಲ್ಲ ಮಾಡಲ್ಲ ಅಂತ ಕುಮಾರ್ ಮಾವ ಹೇಳಿದ್ರು, ಹಂಗಾಗಿ ಬಂದೆ ಅಷ್ಟೇ. ಇರ್ಲಿ ಬಿಡಪ್ಪ, ಈಗೆಲ್ಲ ಮಾತಾಡ್ತಾರಲ್ವಾ, ಇರ್ಲಿ ತೊಂದರೆ ಇಲ್ಲ. ಹೋಗು ಕಾವೇರಿ, ಹೋಗ್ಬಿಟ್ಟು ರೆಡಿ ಆಗ್ಬಿಟ್ ಬಾ. ಇರ್ಲಿ ಬಿಡಿ ಅದಕ್ಕೆ, ಇಲ್ಲೇ ಊರೊಳಗಡೆ ತಾನೆ, ಹೀಗೆ ಹೋಗ್ತೀನಿ. ಅಯ್ಯೋ ಕಾವೇರಿ, ಆಕಾಶ್ ನೋಡು ಇಷ್ಟು ನೀಟಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ, ನೀನ್ ಮಾತ್ರ ಹಿಂಗೆ ಹೋಗ್ತೀಯಾ? ಬೇಡ ಕಾವೇರಿ, ಹೋಗು. ನಿಂದು ಒಂದು ಬ್ಲ್ಯಾಕ್ ಕಲರ್ ಚೂಡಿದಾರ ಅಲ್ಲಿ ಹೋಗಿದ್ಬಿಟ್ಟು ಮಡ್ಚಿಟ್ಟಿದ್ದೀನಿ, ಅದನ್ನ ಹಾಕೊಂಬಾ ಹೋಗು. ಊರೊಳಗಡೆ ಅಂದ್ರೆ ಎಲ್ಲರೂ ಗೊತ್ತಿರೋರೇನೆ, ಇಬ್ರು ಜೋಡಿ ನೋಡಿ ಹೊಗಳ್ಬೇಕು ಎಲ್ಲರೂ. ನೀನ್ ಹಂಗೆಲ್ಲ ಹೋಗ್ಬಿಡಮ್ಮ, ಹೋಗು. ಹೋಗ್ಬಿಟ್ಟು ಆ ಡ್ರೆಸ್ ಹಾಕೊಂಬ ಹೋಗು. ಸರಿ ಅದಕ್ಕೆ
ಆಕಾಶ್ ರೆಡಿಯಾಗಕ್ಕೆ ಹೋಗಿದ್ದಾಳೆ. ಒಂದು 5 ನಿಮಿಷ ಕಣಪ್ಪ, ಬಂದ್ಬಿಡ್ತಾಳೆ. ಬಾ ನೀನ್ ಕುತ್ಕೋ ಬಾ. ಇಲ್ಲ ಅಕ್ಕ ಪರವಾಗಿಲ್ಲ, ನಾನು ನಿಮ್ಮನ್ನ ಅಕ್ಕ ಅಂತಾನೆ ಕರೀಲಾ? ಏನೋ ಒಂದು ಕರಿಯಪ್ಪ, ಪರವಾಗಿಲ್ಲ. ಆಕಾಶ್, ನಿನ್ನ ಹತ್ರ ಏನೋ ಒಂದು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಕೇಳ ಬೇಡವಾ ಗೊತ್ತಾಗ್ತಿಲ್ಲ. ಅಂದ್ರೂ ನಮ್ಮನೆ ಹೆಣ್ಮಕ್ಳನ್ನ ನಿಮ್ಮನೆ ಕೊಡ್ತಿರೋದ್ರಿಂದ ಒಂದ್ಸತಿ ಕೇಳೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಕೇಳಿ ಅಕ್ಕ, ಧಾರಾಳವಾಗಿ ಕೇಳಿ, ಏನು ಹೇಳಿ? ಅದು ಆಕಾಶ್, ನೀವೇನೋ ಒಪ್ಕೊಂಡಿದ್ದೀರಾ ನಮ್ಮ ಹುಡುಗಿನ. ಆದರೆ ನಿಮ್ಮ ತಾಯಿಯವರು ಮಾತಾಡೋ ರೀತಿ ನೋಡಿದ್ರೆ ಅವರಿಗೆ ಇಷ್ಟ ಇಲ್ವೇನೋ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಮುಂದೆ ದಿನ ನಮ್ಮ ಹುಡುಗಿಗೆ ತೊಂದರೆ ಆಗಬಾರ್ದಲ್ವಾ, ಹಂಗಾಗಿ ಕೇಳ್ತಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಅಕ್ಕ, ನೀವು ಕೇಳ್ತಿರೋದು ಸರಿನೇ ಅಕ್ಕ. ಅಮ್ಮಂಗೆ ಖಂಡಿತವಾಗ್ಲೂ ನಾನು ನಿಮ್ಮ ಕಾವೇರಿನ ಮದುವೆ ಮಾಡ್ಕೋತಿರೋದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಹೌದಾ? ಅಲ್ಲ ಕಣಪ್ಪ ಆಕಾಶ್, ನಿಮ್ಮ ಮನೇಲಿ ಇಷ್ಟ ಇಲ್ಲ ಅಂದಮೇಲೆ ಹೇಗಪ್ಪ ಈ ಮದುವೆ ಇದೆಲ್ಲ? ಬಾವಾ, ನಾನು ಇಷ್ಟಪಟ್ಟಿದ್ದೀನಲ್ಲ. ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸತಿ ಆಗೋದು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಕಾವೇರಿನ ಯಾರ ಮುಂದೆನೂ ಬಿಟ್ಕೊಡೋದಿಲ್ಲ. ನೀವು ನನ್ನ ಮೇಲೆ ಭರವಸೆ ಇಡಿ. ಹಾಗಲ್ಲ ಕಣಪ್ಪ, ನಿಮ್ಮ ಮೇಲೆ ನಮಗೆ ನಂಬಿಕೆ ಏನೋ ಇದೆ. ಆದರೆ ನೀವು ಯಾವಾಗಲೂ ಕಾವೇರಿ ಜೊತೆನೇ ಇರೋಕ್ಕಾಗಲ್ಲ ಅಲ್ವಾ? ನಿಮಗೂ ಕೆಲಸ ಇರುತ್ತೆ. ನೀವು ಇಲ್ದಿರೋ ಟೈಮಲ್ಲಿ ನಿಮ್ಮ ತಾಯಿಯವರು ಏನಾದರೂ ಅಂದರೆ ಅಂತ. ಅಕ್ಕ, ಅವ್ರಿಗೂ ವಯಸ್ಸಾಗಿದೆ ಅಲ್ವಾ, ಸರಿ ಹೋಗ್ತಾರೆ. ಹಂಗೂ ವೇಳೆ ಅವ್ರು ಸರಿ ಹೋಗ್ಲಿಲ್ಲ ಅಂತಂದ್ರೆ ನಾನು ಕಾವೇರಿನ ಕರ್ಕೊಂಡು ಬೇರೆ ಕಡೆ ಹೋಗ್ತೀನಿ ಅಷ್ಟೇ. ಅಯ್ಯೋ ಹಂಗಲ್ಲಪ್ಪ, ನಮಗೆ ತಾಯಿ ಮಗನ್ ದೂರ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಗೊತ್ತು ಅಕ್ಕ, ನಿಮ್ಮ ಉದ್ದೇಶ ಅದಲ್ಲ ಅಂತ. ನೀವು ಕಾವೇರಿನ ತುಂಬಾ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ ಮನೆ ಲಕ್ಷ್ಮಿನೇ ನನಗೆ ಕೊಡ್ತಿದ್ದೀರಾ. ಆ ಲಕ್ಷ್ಮಿನ ನಾನು ಜೋಪಾನ ಮಾಡ್ಬೇಕಾಗಿರೋ ನನ್ನ ಕರ್ತವ್ಯ ಅಲ್ವಾ ಅಕ್ಕ? ಅದು ಅಲ್ಲದೆ ನೀವಾಗೆ ಬಂದಿಲ್ಲ, ನಾನಾಗೆ ಬಂದಿರೋದು ಹುಡುಗಿನ ಕುಡಿ ಅಂತ. ಅವಳಿಗೆ ತೊಂದರೆ ಆಗೋ ಥರ ನಾನು ಮಾಡೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಡಿ. ಅದಕ್ಕೆ ಕಾವೇರಿ ರೆಡಿ ಆದ್ಯಾ? ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಈ ಡ್ರೆಸ್ಸಲ್ಲಿ ನೀನು. ಸರಿ ಸರಿ ಆಯ್ತು, ಹೋಗ್ಬಿಟ್ ಬಾ. ಮತ್ತೆ ಕಾವೇರಿ, ನಿನ್ಗೆ ಏನೇನು ಕೇಳಬೇಕೋ ಎಲ್ಲ ಕೇಳು, ಮನ್ಸು ಬಿಚ್ಚಿ ಮಾತಾಡಿ. ನಮ್ಗಳಿಗಂತೂ ಅಂತ ಅವಕಾಶ ಸಿಗ್ಲಿಲ್ಲ. ಸರಿ ಅದಕ್ಕೆ ಆಯ್ತು. ಅದಕ್ಕೆ ಆದರೂ ನಂಗೆ ಭಯ ಆಗ್ತಿದೆಯಲ್ಲ. ಅದಕ್ಕೆ ಯಾವತ್ತೂ ಈ ರೀತಿ ಹುಡುಗನ ಜೊತೆ ಹೋದೋಳಲ್ಲ ನಾನು. ಕಾವೇರಿ, ಬೇರೆ ಹುಡುಗ ಅಲ್ಲಮ್ಮ, ನಿನ್ ಮದ್ವೆ ಆಗೋ ಹುಡುಗನೇ. ಹೋಗು, ಏನಾಗಲ್ಲ ಹೋಗು. ಅವನ ಜೊತೆ ನೀನು 100 ವರ್ಷ ಸಂಸಾರ ಮಾಡಬೇಕು. ಏನಂತೆ ಅಕ್ಕ, ಏನೋ ಹೇಳ್ತಿದ್ದಾಳೆ ಕಾವೇರಿ? ಅದೇನಿಲ್ಲಪ್ಪ ಆಕಾಶ್, ಅವಳಿಗೆ ನಿನ್ ಜೊತೆ ಬರೋದಕ್ಕೆ ಭಯ ಅಂತೆ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ತೀನಿ ಕಾವೇರಿ, ಹಾಗೆ ಸ್ವಲ್ಪ ನಿನ್ ಜೊತೆ ಮಾತಾಡೋಣ ಅಂತ ಅಷ್ಟೇ. ಏನ್ ಹೆದ್ರು ಬೇಡ, ಬಾ. ಸರಿ ಅಣ್ಣ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೂನಮ್ಮ, ಹುಷಾರು, ಹೋಗ್ಬಿಟ್ಟು ಬೇಗ ಬಾ. ಆಕಾಶ್, ಬೇಗ ಕರ್ಕೊಂಡ್ ಬಂದ್ಬಿಡಪ್ಪ. ಸರಿ ಬಾಬಾ, ಆಯ್ತು, ಬೇಗ ಬಂದ್ಬಿಡ್ತೀವಿ. ಕಾವ್ಯ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ಬಿಟ್ಟು ಬರಲಾ? ರೀ, ಅಡಿಗೆ ಮಾಡಿದ್ದೀನಿ, ಊಟ ಮಾಡದೆ ಹೋಗ್ತೀರಾ? ಬನ್ನಿ ಊಟ ಮಾಡಿ. ಹೌದಾ, ಅಡುಗೆ ಆಗೋಯ್ತಾ? ಸರಿ, ಹಂಗಾದ್ರೆ ನಡಿ, ಊಟನೇ ಮಾಡ್ಬಿಟ್ಟು ಹೋಗ್ತೀನಿ. ಸರಿ, ಇಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ಊಟ ತಗೊಂಡ್ ಬರ್ತೀನಿ. ಏನ್ ಮಾಡಿದ್ಯಾ ಕಾವ್ಯ? ಸಾರು? ಬಸ್ಸಾರು ಮುದ್ದೆ ಮಾಡಿದೀನಿ ರೀ. ಕುತ್ಕೊಳ್ಳಿ ಕುತ್ಕೊಳ್ಳಿ, ಎಷ್ಟೊಂದು ಬಿಸಿಲಿದೆ ನೋಡಿ ಆಚೆ. ಊಟ ಮಾಡ್ಕೊಂಡು ಚೆನ್ನಾಗಿ ನೀರು ಕುಡ್ಬಿಟ್ಟು ಹೋಗಿ. ತಗೊಳ್ರಿ, ಊಟ ಮಾಡಿ.